ಜಗದ್ಗುರು ರೇವಣ ಸಿದ್ಧಗ ಹಾ ಬಾಳಿ ಎಲಿ ಎಡಿ ಮಾಡ್ತಾರ. ಬಾಳಿ ಎಲಿ ಮ್ಯಾಲ ಎಡಿ ಮಾಡ್ತಾರ. ಎಲಿ ಮ್ಯಾಲ ಮಾಡ್ತಾರ, ಎಲಿ ತೆಳಗ್ ಮಾಡುದಿಲ್ಲ. ಅವ್ರು ಮಾಡಿದ ಪ್ರಶ್ನೆ ಹಿಂಗ ಅದನ್ನ ಹೇಳುತ್ತೆ, ಬಾಳಿ ಎಲಿ ಮೇಲೆ ಎಡಿ ಮಾಡ್ತಾರ. ಬ್ರಾಹ್ಮಣರು ಹೆಚ್ಚು ಬಾಳಿ ಎಲಿ ಮೇಲೆ ಉಡುತ್ತಾರ. ಎಷ್ಟು ಎಡಿ ಮಾಡ್ತಾರು, ಎಷ್ಟು ಎಡಿ ಮಾಡ್ತಾರ, ಯಾವ ಊರೊಳಗ್ ಮಾಡ್ತಾರ, ಯಾವ ಊರೊಳಗ ಮಾಡ್ತಾರ, ಆ ಊರು ಯಾವುದು, ಆ ಸೇವಕರು ಯಾರು ಮಾಡ್ತಾರಂತ ಕೇಳ್ಯಾರ. ಒಂದು ಆ ಯಾವ ಸೇವಕರು ಮಾಡ್ತಾರಂತ ಯಾವ ಸೇವಕರು ಮಾಡ್ತಾರ, ಇದು ಒಂದು. ಹಾ ಹಾ ಎರಡನೇದ್ದು ಎರಡನೇ ಪ್ರಶ್ನೆ ಇರ್ಲಿ, ಅವು ಎಲ್ಲ ಬಿಟ್ಟ ನಾವು ನಡೆಯುದವೆಲ್ಲ ಇರ್ಲಿ. ನಿನ್ನ ಶರೀರದ ನಿನ್ನ ಖಬರ್ ಇಲ್ಲ ಮಾರಾಯ, ಮತ್ತೊಬ್ರದ್ದು ಏನು ಖಬರ್ ಇರ್ತೈತಿ ನಿನಗೆ? ನೋಡಿ ಸಭಾ ಪಂಡಿತ ಅವನು ಸಮಾಧಾನ್ಲೆ ವೈರಿ, ಅವನು ಸಮಾಧಾನ್ಲೆ. ನೋಡ್ರಿ ಹೆಂಗದಾರ ಜಗತ್ನಾಗ. ಏನ್ ಮಾಡೋ, ಸಿದ್ದೇಶ್ವರ ಅಪ್ಪ ಅವ್ರ ಪ್ರವಚನ 40 ವರ್ಷ ಹೇಳ್ಯಾರ. ಕುಡಿಯವ್ರು ಯಾರೇ ಕಡಿಮೆ ಆಗ್ಯಾರ. ಊರಿಗೆ 100 ಮಂದಿ ವರ್ಷಕ್ಕೊಮ್ಮೆ ಹೆಚ್ಚ ಆಗ್ತಾರ. ಏನು ಮಾಡು, ಪುರಾಣ ಏನು ಮಾಡೋದು, ಪುಸ್ತಕ ಹೇಳಿರಿ ಏನು ಮಾಡೋದು. ಈ ಕಿವಿಯಾಗ ಹಾಕೊಳ್ಳೋದು, ಈ ಕಿವಿಯಾಗ ಬಿಟ್ಟು ಬಿಡೋದು. ಮತ್ತೊಂದು ಫಾದರ್ ಅವರು ಇರ್ಲಿಲ್ಲ, ಅವ್ರು ಯಾರು ಹೋಗೋರಕ್ಕ ಇರುವರಕ್ಕ ಹೇಳುದು ಉದು ಶಂಕ ಉದುದೈತಿ. ಹಾ ಲಕ್ಷ ಇಡ್ರಿ. ಹಾ ಜಗದ್ಗುರು ರೇವಣ ಸಿದ್ಧಿಗೆ ಬಾಳಿ ಎಲಿ ಮಾಡ್ತಾರ, ಎಷ್ಟು ಎಡಿ ಮಾಡ್ತಾರ, ಯಾವ್ರು ಅವ್ರು ಮಾಡ್ತಾರ, ಆ ಸೇವಕರು ಯಾರು ಮಾಡ್ತಾರ ಅಂತ ಒಂದು ಕೇಳ್ಯಾರ. ಒಂದು ಪ್ರಶ್ನೆ ಕೇಳ್ಯಾರ. ಇನ್ನೊಂದು, ಹಾ ಒಬ್ಬಕಿ ಹೆಣ್ಣು ಮಗಳು ಹೌದು, ಮಗನ ಹರಿಕೆಯ ಸಂಬಂಧ ಸಲುವಾಗಿ ತಪ ಮಾಡ್ಯಾಳ. ಮಗನ ಹರಕಿ ಸಲುವಾಗಿ ತಪಶ್ಚರ್ಯ ಮಾಡ್ಯಾಳ. 7 ಕಟ್ಟಿ 7 ಕೆರಿ ಹೌದು. ಎದಿ ಹಾಲ ಹರಿದ ತುಂಬ್ಯಾವ. 7 ಕಟ್ಟಿ 7 ಕೆರಿ ತುಂಬ್ಯಾವಂತ ಹಾಲಿನ ಮ್ಯಾಲ ಎದಿ ಹಾಲ ತುಂಬ್ಯಾವ. ಎದಿ ಹಾಲಕ್ಕೆ ಒಟ್ಟಿದ್ದು ಅಂತ ನೋಡ್ರಿ, ಎಟ್ಟಿರ್ಬೇಕ್ರಿ ಹಾಲರೇ. ಒಂದು ಕೂಸಿ ಕುಡಿಸೋದಾಗುದಿಲ್ಲ, ಕೆರಿ ತುಂಬ್ಯಾವಂದ್ರೆ. ಇರ್ಲಿ, ಅವ್ರು ಕೇಳಿದ್ ಇಲ್ಲ ಹಿಂಗ. ಬಿಡ, ನಾ ಇದ್ದದ್ದು ಹೇಳಕತ್ತೀನಿ ಅದನ್ನ. ಅಂತ ತಪ ಮಾಡಿರ್ತಕ್ಕಂತ ಮಹಾತಾಯಿ ಹಾಲು ಕುಡಿಸದಕ್ಕೆ ಯಾರು ಅಂತ ಕೇಳ್ಯಾರ. 2 ಪ್ರಶ್ನೆಯನ್ನ ಕೇಳ್ಯಾರ. ಎರಡು ಗೊತ್ತೈತಿ ಅವ್ರಿಗೆಲ್ಲ, ಅದನ್ನ ವಿಚಾರ ಮಾಡ್ಕೊಂಡು ಕೂತಾರ ಅವ್ರ. ಸುಮ್ಕೊಂಡ್ರು, ಎಷ್ಟು ಶಾಣೆ ಆಗಿದೆ. ಜಗದ್ಗುರು ರೇವಣ ಸಿದ್ದೇಶ್ವರಗ ಹೌದು, ಬಾಳಿ ಎಲಿಯನ್ನು ಎಡಿ ಮಾಡ್ಯಾರಂತ 1ನೇ ಪ್ರಶ್ನೆ ಉತ್ತರ ಹಿಂಗದ. ಹಾ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ತರಕೇರಿ ತಾಲೂಕಿನ ಕರಕೇರಿ ತಾಲೂಕಿನ ಶಿವನಿ ಗ್ರಾಮದಲ್ಲಿ, ಶಿವಣಿಗೆ ಅಲ್ಲ, ಶಿವನಿ ಗ್ರಾಮದಲ್ಲಿ ಖಾಲಿ ಇರುವ ಅಂಗಳದಲ್ಲಿ 101 ಬಾಳಿ ಎಲೆಗಳನ್ನ ಹಾಸಿ ಭಕ್ತಾದಿಗಳು ನೈವೇದ್ಯಕ್ಕಾಗಿ ಮೀಸಲಿರಿಸುವವರು. ಎಡಿ ಅಂದ್ರು ಒಂದ, ನೈವೇದ್ಯ ಅಂದ್ರು ಒಂದ. ಈ 101 ಬಾಳೆ ಎಲೆಗಳಿಗೆ ಹಸಿ ಕಾಳುಗಳನ್ನ ನೈವೇದ್ಯ ಮಾಡಿದ ನಂತರ ಒಡೆಯರುಗಳು ರೇವಣ ಸಿದ್ಧನ ಸೇವೆಯನ್ನ ಪ್ರಾರಂಭಿಸುವವರು. ಬುಕ್ಕ ರೇವಣ ಸಿದ್ದೇಶ್ವರ ಡಾಕ್ಟರ್ ಗಂಗಾಧರ ಕೊಡ್ಲಿ ಅವರು ಬರೆದಿರ್ತಕ್ಕಂಥ ಬುಕ್ಕ, ಪೇಜ್ ನಂಬರ್ 58 ಮತ್ತು 59. ಇದು ಹಾಲು ಮತದ್ದು. ಪುರಾಣ 18 ಮಂದಿ ಬರ್ದಾರ, 18 ಮಂದಿ ಜಗಳ ಹಚ್ಚಾರ. ಅವ್ರ ಪುರಾಣದಾಗ ಏನ್ರಿ ಬ್ಯಾರೆ ಇತ್ತಂದ್ರ 20 ಮಂದಿ ಪುರಾಣ ಬರ್ದಾರ. ಇಲ್ಲಿ ಬಿಜ್ಜರ್ಗಿ ಚಂದ್ರಕಾಂತ ಬರ್ದಾನ. ಅರಿಕೇರಿಯಾಗ ಅಮೋಘ ಸಿದ್ಧನೇ ಇಲ್ಲ, ಹುಲಿಜಂತಿಯಾಗ ಮಹಾಳಿಂಗರಾಯನೇ ಇಲ್ಲ ಅಂತ ಬರ್ದಾನ. ಏನು ಮಾಡವ್ರು ನೀವು ಹಾಲು ಮತದವ್ರು? ಎಲ್ಲರೂ ಅದಾನ ದೇವರತ್ತ ಹೊಡಿತಾರೆ ಶಂಕ. ಅವ ಇಲ್ಲತ್ತ ಬರ್ದಾನ. ಯಾವರಿಗೆ ಕೇಳ್ಬೇಕು ಅವನು ಹೋಗಿ? 4 ಮಂದಿ ಸ್ವಾಮಿಗಳನ್ನ ಕರೆಸಿ ಪುರಾಣ ಬಿಡುಗಡೆ ಮಾಡ್ಯಾನ. ಇದ್ರ ಲಕ್ಷ್ಯ ಇರ್ಬೇಕು ಎಲ್ಲರಿಗೆ. ಪುರಾಣ ಪುಂಡ್ರಗೋಟಿ ಕಂಡಟ್ ಹೇಳಿ ಮಿಂಡಿ ಮಗನ ಅಂದವ್ರು ಬಬಲಾದೇವ್ರ ಅದಾರ. ನಾವಲ್ಲ, ನಾವ್ ಅಂದಿಲ್ಲ ಅದನ್ನ. ಇನ್ನೊಮ್ಮೆ ಲಕ್ಷ ಇಡ್ರಿ, ಅವ್ರಿಗೇನೋ ತಿಳಿದಿಲ್ಲ ಅಂತ. ಯಾರಿಗೆ ತಿಳಿದಿಲ್ಲ?
ಜಗದ್ಗುರು ರೇವಣ ಸಿದ್ಧಿ ಹಗಲೆಲ್ಲ ಹೇಳ್ಬೇಡ ಅದು ಅಲ್ಲಲ್ಲಿ ಬೇಕಾದ್ರೆ ಹೌದಲ್ಲಿ ಅವ್ರು ಇಲ್ಲ ಅವ್ರು ಹೇಳ್ಯಾರ ಯಾರ ಮತ್ತೊಬ್ಬ ಬೇಕಾದ್ ಹೇಳ್ತಾನವ ಎದ್ ಹೇಳಂದಾರ ಅವ್ರದ್ದು ಕೇಳ್ಬೇಕಾಗ್ಯದ ಹೇಳುವಲ್ಲ ಉತ್ತರ ಹಿಂಗದ ಬಾಳುತನ ಮಾತಾಡುದಿಲ್ಲ ಹಾ ಹಾ ಹೇಳುದದಪ್ಪ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಶಿವನಿ ಸುಮಾರು ಖಾಲಿ ಇರುವ ಅಂಗಳದಲ್ಲಿ 101 ಬಾಳೆ ಎಲೆಗಳನ್ನ ಭಕ್ತಾದಿಗಳು ನೈವೇದ್ಯಕ್ಕಾಗಿ ಇರಿಸುವವರು ಅವತರ ತಗೊಂಡು ಬರ್ತಾರ. ಈ 101 ಬಾಳೆ ಎಲೆಗಳಿಗೆ ಹಸಿ ಕಾಳುಗಳನ್ನ ನೈವೇದ್ಯ ಮಾಡಿದ ನಂತರ ಅಲ್ಲಿ ಯಾರು ಸೇವಕರು ಇರ್ತಾರಂದ್ರ ಒಡೆಯರುಗಳು ಜಗದ್ಗುರು ರೇವಣ ಸಿದ್ದೇಶ್ವರನ ಸೇವೆಯನ್ನ ಪ್ರಾರಂಭಿಸುವರು. ರೇವಣ ಸಿದ್ದೇಶ್ವರ ಡಾಕ್ಟರ್ ಗಂಗಾಧರ ಕೊಡ್ಲಿ ಅವರು ಬರೆದಿರ್ತಕ್ಕಂಥ ಬುಕ್ಕ ಪೇಜ್ ನಂಬರ್ 58, 59. ಇದು ಒಂದು. ಅವ್ರೊಳಗೆ ಬೇರೆ ಅಧ್ಯಾಯದಾಗಿತ್ತಂದ್ರೆ ಅದನ್ನು ಹೇಳಬಹುದು, ಅದೇನಿಲ್ಲ ಅನ್ನೋದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಯಾರ. ಒಬ್ಬಕ್ಕೆ ಹೆಣ್ಣು ಮಗಳು ಮಗನ ಹರಿಕೆ ಸಂಬಂಧ ತಪ ಮಾಡ್ಯಾಳ. 7 ಕಟ್ಟಿ 7 ಕೆರಿ ಎದಿ ಹಾಲನ್ನ ತುಂಬ್ಯಾವ. 7 ಕಟ್ಟಿ 7 ಕೆರಿ ತುಂಬ್ಯಾವತ್ತ. ನೋಡಪ್ಪ ಎಂತಕ್ಕಿರ್ಬೇಕಿ ಅಂತ ತಪ ಮಾಡಿರ್ತಕ್ಕಂಥ ಹಾಲವನ್ನು ಕುಡಿಸಿರ್ತಕ್ಕಂಥ ಮಹಾತಾಯಿ ಯಾರು ಅಂತ ಕೇಳ್ಯಾರ. ಅದನ್ನ ಪ್ರಶ್ನೆ ಹುಡುಕ್ಯಾಡ್ಲಿಕ್ಕೆ ಹತ್ತಿವು. ಬಂದ್ರ ಬರ್ತದಂತೀವ್, ಇಲ್ಲ ಅಂದ್ರೆ ಸ್ವಚ್ಛವಾಗಿ ಬರುದಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲಾ ಹೇಳ್ತೀವತ್ ನಿಮ್ ಊರಿಗೆ ನಾವು ಬಂದಿಲ್ಲ, ಎಲ್ಲ ಹೇಳೇ ಹೋಗ್ಬೇಕತ್ತಿ. ನೀವೇನು ಕೇಳಿಲ್ಲ. ಏನು ಸಿಕ್ಕೈತಿ ಅದನ್ನ ಹೇಳೈತಿ, ಸಿಗ್ಲಾರ್ದ ಮುಂದೆ ಸಿಕ್ಕರೆ ಹೇಳುದೈತಿ. ನಾವು ಹಾಲು ಸಿರ್ಬುರುದವ್ರಿಗೆ ಅಷ್ಟ ಪ್ರಶ್ನೆ ಕೇಳಿ ನಾವು ಹೇಳ್ಕೊತ ಹೋಗುದಂದ್ರೆ ಹಂಗೂ ಕಬಲ. ತಿಗಣಿ ಬಿದ್ರಿ ರೋಣಿ ಬೇರೆ ಇಲ್ಲ. ಯಾವತ್ತು ಮಸರೆ ತಿಗಣಿ ಬಿದ್ರಿ ಗ್ರಾಮ ನಮ್ಮೂರಾಗ ಐತಿ. ಅದಕ್ಕಾಗಿ ನೀವು ಕೇಳ್ರಿ ಅಂದ್ರೆ ನೀವು ಕೇಳ್ರಿ ಅಂದ್ರೆ ಕೇಳುದು ಬ್ಯಾಡಂದ್ರೆ ನಮ್ದೇನು ಕೇಳಬೇಕತ್ತೇನು ಏನು ಶಾಸ್ಪತ್ರೆ ಇಲ್ಲ, ಏನು ಸನೊಂದು ಬರೋದಿಲ್ಲ. ನಮಗೇನದು ಸಿಟ್ಟು ಇಲ್ಲ. ಅವ್ರು ದೂರಿಂದ ಬಂದಾರ, ಅವ್ರು ಬೆಳೆದು ಹೋದ್ರೆ ಬಹಳ ಶ್ರೇಷ್ಠ. ನಾವು ಯಾವ ಮೇಳಿಗೆ ಮೊದಲು ಕೇಳುದಿಲ್ಲ. ಇಲ್ಲಿ ಅದನ್ನ ಯಾಕೆ ಕೇಳುದು? ಸುಳ್ಳ ದೊಡ್ಡ ಸ್ಥಾನ. ಯಾಕೋ ದಯವಿಟ್ಟು ಎರಡು ಮ್ಯಾಲ್ಗಳು ನಮ್ಮವ. ನಾವೇನು ಒಬ್ರಿಗೊಂದು ಮಾಡಲ್ಲ. ನಿಮಗೆ ಬಂದು ಅವ್ರು ಕೇಳ್ರಿ, ಅವ್ರಿಗೆ ಬಂದು ನಿಮಗೆ ಕೇಳ್ತಾರೆ. ಅವ್ರೇ ಹೇಳ್ಬೇಕು, ನೀವೇ ಕೇಳ್ಬೇಕಂತ ನಾವು ಹೇಳಿಲ್ರಿ. ಅದನ್ನ ಮಾತಾಡೈತಿ. ಈಗ ನೀ ಹೇಳೋದು ಒಂದೈತಿ, ನಾವ್ ಹೇಳೋದು ಒಂದೈತಿ. ಅವನು ಗಂಡಂದ್ರು ಒಂದ, ಅಪ್ಪಂದ್ರು ಒಂದ ಇದೆ. ಹಾಲು ಮತದೊಳಗೆ ಹೌದು ಹಿಂಗದ ಪ್ರಶ್ನೆ. ಒಬ್ಬಕಿ ಹೆಣ್ಣು ಮಗಳಿಗೆ ಹೌದು ದೌಡಿ, ಇವು ನಮ್ಮ ದೌಡಿದವ್ರು ಕಾಣಿಸ್ತಾವ. ದೌಡಿ ಅಂದ್ರೆ ಗೊತ್ತಾಗುದಿಲ್ಲ ಅವ್ರಿಗೆ. ಒಬ್ಬಕಿ ಹೆಣ್ಣು ಮಗಳಿಗೆ 4 ದೌಡವ. 4 ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಹೆಂಗ್ 7 ಕೆರಿ 7 ಕಟ್ಟಿ ತುಂಬಿಸ್ಯಾರಲ್ಲ, ಒಬ್ಬಕ್ಕೆ ಹೆಣ್ಣು ಮಗಳಿಗೆ 4 ದೌಡಿ ಇರಬಾರ್ದು ಏನು? ದೌಡವ. ಆ ಹೆಣ್ಣು ಮಗಳ ಹೆಸರೇನು? ಅವ್ರ ತಾಯಿ ತಂದೆ ಹೆಸರೇನು? ಯಾರು? ಒಂದನೇ ಪ್ರಶ್ನೆ. ಹೌದು. ಎರಡನೇದ್ದು, ಹೌದು, ಒಬ್ಬಕಿ ದೇವಿ ಹಲ್ಲಿನಿಂದ ಆಲದ ಮರವನ್ನ ಕೆಡವ್ಯಾಳ. ಒಬ್ಬಕಿ ದೇವಿಯ ಹಲ್ಲಿನಿಂದ ಆಲದ ಮರನ ಕೆಡವಾಳಂತ. 1000 ವರ್ಷ ಸಾವಿಸ್ತಿರ್ಬೇಕು ಆಲದ ಮರಕ್ಕೆ ಬಹುಶಃ. ಹಲ್ಲಿನಿಂದ ಆಲದ ಮರವನ್ನು ಕೆಡವ್ಯಾಳ. ಆಕಿ ಹೆಸರೇನು? ಯಾವ ಊರ, ಯಾವ ತಾಲೂಕ? ಇಷ್ಟೇ ಅದು. ಬಹಳ ಉದ್ದೇನು ಕೇಳಿಲ್ಲ, ಬಹಳ ಶಾರ್ಟ್ ಕಟ್ನಾಗ ಐತಿ. ಅದಕ್ಕೆ ಒಂದು ಕ್ಯಾಲಿಯನ್ನು ಹಾಡಿ ಮತ್ತೆ ಸಕಲಾವಿದ್ರಿ ಪಾಳೆ ಹೋಗ್ತದ. ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿದ್ರಿ, ಇನ್ನಾದ್ರೂ ಕಾಪಾಡ್ರಿ. ಕುಡುಕರು ಏನು ಬರ್ತಾರ ಅವ್ರ ನೋಡಿ ದೂರ ಒಯ್ರಿಟ್ಟ. ಅವ್ರನ್ನೇನು ಜೀವ ಹೊಡಿಬೇಡ್ರಿ. ಮತ್ತೆ ಸಿಟ್ಟು ಬಂದ ನೀನು ಕುಡ್ಕದಿ ಗಡ್ಡ ಬಿಟ್ಕೊಂಡು ಚಂದ ಮತ್ತೆ ಅವ್ರ ಕೈ ಮಾಡ್ತೇನೆ ಭಾಳ ಶಾಣೆ ಆಗಿ. ಹೌದು ಬೇ